ಮುಖ್ಯವೇ. ಆದ್ದರಿಂದ ಹಸಿ ಕಸವನ್ನು ವ್ಯವಸ್ಥಿತ ರೀತಿಯಲ್ಲಿ ಮರು ಬಳಕೆ ಮಾಡಬೇಕು. ಇದನ್ನು ಗೊಬ್ಬರವನ್ನಾಗಿ ಕೂಡ ಮರುಬಳಕೆ ಮಾಡಬಹುದು. ಹಸಿ ಕಸ ಹೆಚ್ಚಾಗಿ ಬರುವುದು ಹಣ್ಣು, ತರಕಾರಿ ಮತ್ತು ಆಹಾರ ಪದಾರ್ಥಗಳಿಂದ. ಹಾಗಾಗಿ ನಮಗೆ ಬೇಕಾದಷ್ಟು ಮಾತ್ರ ತರುವುದು ಬಹಳ ಉತ್ತಮ ಕೆಲಸವಾಗಿದೆ. ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಪ್ರಕೃತಿ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ಒಣ ಕಸ. ಇದು ಒಣ ಕಸ. ಇದರಲ್ಲಿ ಕೆಲವೊಂದು ಕಸದಿಂದ ಪರಿಸರ ಹಾನಿಯಾಗುತ್ತದೆ. ಉದಾಹರಣೆಗೆ ವಾಟರ್ ಬಾಟಲ್, ಪ್ಲಾಸ್ಟಿಕ್ ಕವರ್, ಗ್ಲಾಸ್ ಪೀಸ್, ಪಾಲಿಥೀನ್ ಕವರ್, ಆಸ್ಪತ್ರೆಯ ತ್ಯಾಜ್ಯ ವಸ್ತುಗಳು. ಇವುಗಳಿಂದ ಅಪಾಯಕಾರಿ ರೋಗಗಳು ಬರುತ್ತವೆ. ಆದ್ದರಿಂದ ಇದರ ವಿಲೇವಾರಿ ಕೂಡ ವ್ಯವಸ್ಥಿತ ರೂಪದಲ್ಲಿ ಮಾಡಬೇಕು. ಇದರಲ್ಲಿ ಒಣಗಿದ ಎಲೆ, ಕಟ್ಟಿಗೆ ಇತ್ಯಾದಿಗಳು ಮರು ಬಳಕೆ ಮಾಡಬಹುದು. ಅವು ಕೂಡ ಗೊಬ್ಬರವಾಗಿ ಮಾರ್ಪಡುತ್ತವೆ. ಆಸ್ಪತ್ರೆ ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ಸುಟ್ಟಾಕಬೇಕು. ಇದರಿಂದ ಪ್ರಕೃತಿ ಸುಂದರವಾಗಿ ಕಾಣುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಾನ್ವಿಕಾ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಾವೆಲ್ಲರೂ ಸೇರಿ ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿ ಸ್ವಚ್ಛತೆಯನ್ನು ಕಾಪಾಡೋಣ. ನಮ್ಮ ಪರಿಸರ ಸೌಂದರ್ಯವನ್ನು ಹೆಚ್ಚಿಸೋಣ. ಹಾಗೆಯೇ ರೋಗ